ಇವತ್ತು ಶುಕ್ರವಾರ. ಇವತ್ತಿನ ನನ್ನ ಮುಖ್ಯವಾದ ಕೆಲಸ ಏನು ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿ ಬರೋದು. ಮದುವೆ ಆದಾಗಿನಿಂದ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸೋಕ್ಕೆ ಆಗಿರಲಿಲ್ಲ. ಮೊದಲನೇ ಕಾರಣ ಏನು ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮಾಡಿಸ್ಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಶಾಲಾ ದಾಖಲಾತಿ ಪತ್ರ. ನಾನು ಓದಿದ್ದು ಬೇರೆ ಡಿಸ್ಟ್ರಿಕ್, ಇವಾಗಿರೋದೇ ಬೇರೆ ಡಿಸ್ಟ್ರಿಕ್ ಆಗಿರೋದ್ರಿಂದ ಓದಿದ ಸ್ಕೂಲಿಗೆ ಹೋಗಿ ಬರೆಸ್ಕೊಂಡು ಬರೋದಕ್ಕೆ ಸ್ವಲ್ಪ ಸೋಮಾರಿತನ ಮಾಡಿದೆ. ಮತ್ತೊಂದು ಕಾರಣ, ರೇಷನ್ ಕಾರ್ಡ್ ಇಲ್ಲದೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಕೊಡಲ್ಲ ಅಂತ ಎಲ್ಲರೂ ಹೇಳ್ತಿದ್ರು. ಆದರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಮಾಡಿಸ್ಕೊಂಡೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತೊಗೊಳ್ಳೋಣ ಅಂದರೆ ರೇಷನ್ ಕಾರ್ಡ್ ಮಾಡ್ಸೋಕ್ಕೇ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಿದ್ರು. ಒಟ್ಟಿನಲ್ಲಿ ಇನ್ಕಮ್ ಮಾಡಿಸ್ಬೇಕಂದ್ರೆ ರೇಷನ್ ಕಾರ್ಡ್ ಬೇಕಿತ್ತು, ರೇಷನ್ ಕಾರ್ಡ್ ಬೇಕು ಅಂದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಿತ್ತು. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ದೇ ಸುಮ್ಮನೆ ಇದ್ಬಿಟ್ವಿ. ಆದರೆ ಈ ವರ್ಷ ನಾವು ಮಾಡಲೇಬೇಕು ಅಂದ್ಕೊಂಡಿದ್ದಂತಹ ಕೆಲಸಗಳಲ್ಲಿ ಇದು ಒಂದು ಪ್ರಿಯಾರಿಟಿ ಆಗಿದ್ದರಿಂದ ಸರಿಯಾಗಿ ಮಾಹಿತಿ ಕಲೆ ಹಾಕೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮೆಲ್ಲ ಪ್ರಾಬ್ಲಮ್ಸ್ಗಳಿಗೂ ಪರಿಹಾರ ಸಿಕ್ತು. ಅದೇನೆಂದರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಎರಡೂ ಇಲ್ಲ, ಹೊಸದಾಗಿ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರು ಮತ್ತು ಅಡ್ರೆಸ್ಸನ್ನು ಗಂಡನ ವಿಳಾಸಕ್ಕೆ ಬದಲಾಯಿಸ್ಕೊಳ್ಳಿ. ಆನಂತರ ನಿಮ್ಮ ಆಧಾರ್ ಕಾರ್ಡ್, ಶಾಲಾ ದಾಖಲಾತಿ ಪತ್ರ ತಗೊಂಡು ಇದರ ಜೊತೆಗೆ ರೇಷನ್ ಕಾರ್ಡ್ ಬದಲಿಗೆ ನಿಮ್ಮ ಪ್ಯಾನ್ ಕಾರ್ಡನ್ನು ಕೊಟ್ಟು ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬಹುದು. ಇದನ್ನು ನೀವು ನಾಡ ಕಚೇರಿಲೇ ಮಾಡಬೇಕು. ಯಾಕಂದರೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಬೇರೆಯವರು ಮಾಡಿಕೊಡಲ್ಲ.